ಹಾಯ್ ಮಚ್ಚಿ. ಯಾರು ಸರ್ ನೀವು ಮಚ್ಚಿ ಅಂತೀರಾ? ಏಯ್ ನಾನು ಗೊತ್ತಾಗ್ತಿಲ್ಲ. ಯಾರು? ನೀವು ನಾನ್ ಕಣೋ. ಅಣ್ಣ ಪ್ರೊಡ್ಯೂಸರು. ಲೇ, ಅಣ್ಣ ಹೇಗಿದ್ರಣ್ಣ? ಚೆನ್ನಾಗಿದ್ರಣ್ಣ? ನಿನಗೆ ಗೊತ್ತಾಯ್ತು, ನಿನಗೆ ಏನಿಲ್ಲ. ಸಿನಿಮಾ ಹುಚ್ಚ ಹಿಡ್ದು ಇದು ಲವ್ ಫ್ರೆಂಡ್ ನ ಪ್ರೊಡ್ಯೂಸರ್ ಅನ್ನೋ ಸ್ಟಿಕ್ ಹಿಡ್ದು ಅಣ್ಣ ಏನಿಲ್ಲ ಅಣ್ಣ, ಎಲ್ಲ ಮತ್ತೆ ಅಣ್ಣ ಅಂತೀವಲ್ಲ, ನಾನ್ ಕಣ ಕರೆಕ್ಟ್ ಆಗಿ ನೋಡ. ಕಾಸು ಇದ್ದವರೆಲ್ಲ ಅಣ್ಣ ಕಣಣ್ಣ. ಎಷ್ಟು ಮಾಡಿದ್ಯಾ ಅಣ್ಣ? ನಮ್ಮ ಮನೆ ಹತ್ರ ಬಂದು ನಮ್ಮ ಮನೆ ಹತ್ರ ಬಂದು ಮಾತಾಡೋ. ಅಣ್ಣ ಏನಿಲ್ಲ ಅಣ್ಣ, ಒಂದು ಸಿನಿಮಾ ಮಾಡ್ಬೇಕಿತ್ತು, ಪ್ರೊಡ್ಯೂಸರ್ ಹುಡ್ತಾ ಇದ್ದ, ಸಿಗ್ತಾ ಇಲ್ಲ ಅಣ್ಣ. ನೀವೇ ಪ್ರೊಡ್ಯೂಸ್ ಮಾಡ್ಬೇಕು. ಎಷ್ಟು ಬಜೆಟು ಅಣ್ಣ ಏನಿಲ್ಲ ಅಣ್ಣ, ಚಿಕ್ಕ ಯಾರು ಡೈರೆಕ್ಟರ್? ಲೋ ಲೋ ಡೈರೆಕ್ಟರ್ ಯಾರು? ಯಾರು ಹೀರೋ? ಲೇ ಇಲ್ಲಿ ಬೈಲ್ ಬೈಲ್ ಇಲ್ಲಿ ಕನ್ನಡಿ ನೋಡು. ಅಯ್ಯೋ ನಾನ್ ಚೆನ್ನಾಗಿ ಕಳ್ದಿದ್ದೀನಿ, ನೀನ್ ಚೆನ್ನಾಗಿ ಕಳ್ದಿಲ್ಲ. ಪ್ರೊಡ್ಯೂಸ್ ಮಾಡೋದು ನಾನೇ ಹೀರೋ ಆಗ್ತೀನಲ್ಲ ಲೇ. ನಿನ್ ಹೀರೋ ಮಾಡಕ್ ನಾನೇ ಪ್ರೊಡ್ಯೂಸ್ ಮಾಡ್ಲಿ? ಅಣ್ಣ ನಿಮ್ಮ ಹತ್ರ ಕಾಸು ಐತೆ, ನೀವು ಮುಂದಿನ ಸಿನಿಮಾ ಮಾಡ್ಬೋದಾ? ಇದೊಂದು ಸಿನಿಮಾ ಮಾಡ್ಕೊಡಿ ಅಣ್ಣ. ನಿನ್ ಪ್ರಕಾರ ನಾನು ಈಗ ನಿನ್ ಸಿನಿಮಾ ಬಂಡವಾಳ ಹಾಕ್ಬೇಕು. ಹೌದಣ್ಣ. ಅದು ಫುಲ್ ಮುಂಡ ಮುಚ್ಕೊಂಡು ಹೋಗಿ ಆ ಸಾಲ ತೀರ್ಸಕ್ ಇರೋ ಸಾಲ ಎಲ್ಲ ಮಾಡಿ ಡೈರೆಕ್ಷನ್ ಹಣ ಡೈರೆಕ್ಷನ್ ಲಾಸ್ಟ್ 3 ಪಿಕ್ಚರ್ಸ್ ಮುಂಡ ಮುಚ್ಕೊಂಡು ಹೋಗ್ಬಿಟ್ಟೆ. ಲಾಸ್ಟ್ ಫಿಲ್ಮ್ ಅಲ್ಲಿ ನಾನು ಇರ್ಲಿಲ್ಲ. ಈಗ ಗೊತ್ತಾಯ್ತು. ನಾನ್ ಬೇರೆ ನಾನು ಯಾರು ಗೊತ್ತಣ ಸ್ಟೈಲ್ ಫಿಲ್ಮ್. ಈಗ ಒಂದ್ ಗಾದೆ ಇತ್ತಲ್ಲ ಹಂಗೆ, ಓ ಜನ ಹೋಗಿ ಬಂದು ಈ ಮೂಗಿನ ಮಾಡಿದ್ರಂತೆ. ಅಣ್ಣ ಫ್ರೇಮ್ ಅಲ್ಲಿ ನೀವೇ ಬಿಟ್ರೆ ನಾವೆಲ್ಲಿ ಇರೋದಣ್ಣ? ನಾವು ಪ್ರೊಡ್ಯೂಸರ್ ಕಣ ಬಿಡ. ಬನ್ನಿ ಅಣ್ಣ ಬನ್ನಿ. ಈ ಯಾಕೆ ಹಿಂಗ್ ನಡೆದಿಲ್ಲ? ಒಂದು 7 ಕೋಟಿ ಹಾಕ್ಬಿಡಿ ಸಾಕು. ಒಂದು 7 ಕೋಟಿ ಪೇಮೆಂಟ್ ಏನು ಮಾಡೋಣ? ಪೇಮೆಂಟ್ ಏನು ಮಾಡೋಣ? ಪ್ರಾಫಿಟ್ ಅಲ್ಲಿ 40% 7 ಕೋಟಿ ಸಾಕು. ಈ ಬರಲಾ? ಅಣ್ಣ 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 20% ಕೊಡ್ತೀವಿ ಸರ್. ಏನು 20%? ಈ ಪ್ರಾಫಿಟ್ ಅಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂದ್ರೆ ಈಗ ನಿಮಗೆ ರೆಮ್ಯುನರೇಷನ್ ಬೇಡವಾ? ಅಲ್ಲ ಪ್ರಾಫಿಟ್ ಅಲ್ಲಿ 40% ಕೊಟ್ಬಿಡೋಣ. 100 ಕೋಟಿ 7 ಕೋಟಿ ನಾನು ಹಾಕಿ 100 ಕೋಟಿ ಆದ್ರೆ 40 ಕೋಟಿ ನನಗೆ 60 ನಿಮಗೆ. 7 ಕೋಟಿ 100 ಕೋಟಿ ಮಾಡೋ ಪ್ಲಾನು, ಅದ್ರಲ್ಲಿ 40 ನಿಮಗೆ 60 ನಂಗೆ. 60ರಲ್ಲಿ ಮತ್ತೆ GST CGST ಅದು TDS ಅದು ಇದು ಅಂತೇಳಿ ಇನ್ನೊಂದು 10-15 ಲಕ್ಷ 20 ಲಕ್ಷ ಹೋಗುತ್ತೆ. ಮಿಕ್ಕಿರೋದೊಂದು 59 ಕೋಟಿ 59 ಕೋಟಿ ನಮಗೆ. ಅಣ್ಣ ಈ ಹೀರೋಯಿನ್ ಡಿಸೈಡ್ ಆಗಿದೆಯಣ್ಣ. ಯಾರು ಆಲ್ ದಿ ಬೆಸ್ಟ್. ಹೀರೋಯಿನ್ ಯಾರು ಅಂತ ಹೇಳಿ. ಹೀರೋಯಿನ್ ಯಾರು? ಯಾಕೆ ಕಣ ನಿಮಗೆ ಕಳಿಸ್ತೀಯ? ಸಾಯಿ ಪಲ್ಲವಿ ಕಳಿಸ್ತೀಯ? ಸಾಯ್ ಆಯ್ತಣ್ಣ 1 ಕೋಟಿ ಕಮ್ಮಿ ಕೊಟ್ಟು ಕಳ್ಸೋಣ. ಈಗ ಸಾಯಿ ಪಲ್ಲವಿ ಕಳಿಸಿದ್ರೆ ಫಿಲ್ಮ್ ರಿಲೇಟೆಡ್ ಸಿನಿಮಾ. ಓಕೆ ಬಟ್ ಹೀರೋ ನೀನೇ. ಹೀರೋ ನಾನೇ. ಸಾಯಿ ಪಲ್ಲವಿಗೆ ನಿನ್ ಅಣ್ಣನ ಕ್ಯಾರೆಕ್ಟರ್. ಅದೇ ಈಗ ತಂಗಿ ಮೇಲೆ ಸಿನಿಮಾ ಹೋಗತ್ತಾರ ಅವ್ನು ಮಾಡೋಣ. ತಂಗಿ ಮೇಲೆ ಈಗ ಗೆಸ್ಟ್ ಅಪಿಯರೆನ್ಸ್ ತರ ಮಧ್ಯದಲ್ಲಿ ಒಬ್ಬ ಹೀರೋ ಬರ್ತಾನೆ. ಅಣ್ಣ ನನಗೆ ನೀ ಹೀರೋಯಿನ್ ಯಾರು ಹಾಕೋ? ಶ್ರೀಲೇನು ಹಾಕೋ ನೀನು. ಸಾಯಿ ಪಲ್ಲವಿ ಜಾಸ್ತಿ ಆಗುತ್ತಲ್ಲ ಅಣ್ಣ. 7-14 ಅಲ್ಲಿ ಕಣ. ಹೌದಣ್ಣ. ಅಣ್ಣ ನೀವು ಒಳ್ಳೆಯವರಣ್ಣ. ಈಗ ನೀನು ಶ್ರೀಲೇನ ಹಾಕೊಂಡು ಸಿನಿಮಾ ಮಾಡು. ಸಾಯಿ ಪಲ್ಲವಿ ಮೇನ್ ಲೀಡು, ಆಯ್ತಣ್ಣ. ನೀನು ಸೆಕೆಂಡ್ ಲೀಡು ತರ. ಸಾಯಿ ಪಲ್ಲವಿ ಮೇಲೆ ಕಥೆ ಇರುತ್ತೆ, ಬಟ್ ಸಿನಿಮಾ ಪೂರ್ತಿ ನಿಂದು ಹೋಗುತ್ತೆ. ಅಣ್ಣ ಇದು ಫೀಮೇಲ್ ಸೆಂಟ್ರಿಕ್ ಅಲ್ಲ ಅಣ್ಣ, ಇದು ಮಾಡ್ತೀನಿ. ಈಗ ಒಂದು ಕೆಲಸ ಮಾಡೋಣ, ಸಾಯಿ ಪಲ್ಲವಿ ಗೆಸ್ಟ್ ಅಪಿಯರೆನ್ಸ್ ಮಾಡೋಣ ಸಿನಿಮಾಗೆ. ಅದು ಓಕೆ ಅಣ್ಣ. ಆ ಗೆಸ್ಟ್ ಅಪಿಯರೆನ್ಸ್ಗೆ ಸಾಯಿ ಪಲ್ಲವಿ ಮದುವೆ ಆಗಿರ್ಬೇಕು. ಗಂಡನ ಜೊತೆ ಬರ್ಬೇಕು. ಅದು ಗಂಡ ನಾನು ಆಗುತ್ತಾ? ಆ ತರ ಸ್ಟೋರಿ ಎಲಿವೇಶನ್ ಮಾಡ್ತೀಯಾ? ಅಣ್ಣ ಇದು ಯಾಕೋ ನೀವೇ ಹೀರೋ ಆಗೋ ಥರ ಕಾಣ್ತೀವಿ. ಇಲ್ಲ ಗೆಸ್ಟ್ ಅಪಿಯರೆನ್ಸ್ ಕ್ಯಾಮಿಯೋ ರೋಲ್ ಕಣೋ. ಆಯ್ತು ಬಿಡಿ ಅಣ್ಣ, ಏನಾದ್ರು ಒಂದು ಆಗ್ಲಿ. ಒಟ್ನಲ್ಲಿ ನಾನು ಹೀರೋ ಮಾಡ್ತೀರಾ ತಾನೆ? ನೀನ್ ಹೀರೋನೇ ಮಾಡ್ತೀನಿ. ಮಾಡಿದ್ಮೇಲೆ ಹೀರೋನೇ ಆಕ್ಟ್ ಅಷ್ಟೇ. ಏನ್ ಖುಷಿನೋ ನಿನ್ಗೆ? ಏನ್ ಹಾಕಲಿ. ಆದ್ರೆ ಬಜೆಟ್ ಆಗಕ್ಕೆ ಬಜೆಟೇ ಇಲ್ಲ ಮಗ. ನೀನು ನಲ್ಲಿ ಯಾರೋ ಅಂದ್ಕೊಂಡ್ಬಿಟ್ಟಿದ್ಯಾ? ನಾನ್ ಕಣಲ್ಲ ತಿಕ್ಲು. 4 ವರ್ಷದಿಂದ ನೀನು 500 ರೂಪಾಯಿ ಸಾಲ ಇಸ್ಕೊಂಡು ಓಡೋಗಿದ್ನಲ್ಲ. ಅಯ್ಯೋ ಆಗಲ್ಲ ನಾನು ನಿಮಗೆ